ಚುನಾವಣೆ ಹತ್ರ ಆಗ್ತಾ ಇರುವಂತ ಬಿಜೆಪಿ ಕಾಂಗ್ರೆಸ್ ಮಾತ್ರ ಅಲ್ಲ, ಮೈತ್ರಿ ಆಗಿರುವಂತಹ ಜೆಡಿಎಸ್ ನಿಂದಲೂ ಕೂಡ ಎಲ್ಲಾ ರೀತಿಯ ತಯಾರಿಗಳಾಗ್ತಾ ಇದೆ. ಚಿಕ್ಕಮಗಳೂರಿನ ರೆಸಾರ್ಟ್ ನಲ್ಲಿ ಎಚ್ಡಿಕೆ ರಾಜಕೀಯ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ. ಮಂಡ್ಯ ಮೈಸೂರು ಲೋಕಸಭಾ ಕ್ಷೇತ್ರಗಳ ಮೇಲೆ ಕುಮಾರಣ್ಣನ್ ಕಣ್ಣಿದೆ ಅಂತ ಈಗ ಸುದ್ದಿ. ಕ್ಷೇತ್ರಗಳನ್ನು ಉಳಿಸಿಕೊಳ್ಳೋಕೆ ಎಚ್ಡಿಕೆ ತಂತ್ರಗಾರಿಕೆಯನ್ನ ಹೂಡ್ತಾ ಇದ್ದಾರೆ. ಮಂಡ್ಯ ಮೈಸೂರು ಭಾಗದ ನಾಯಕರೊಂದಿಗೆ ಸಮಾಲೋಚನೆ ಮಾಡೋದ್ರ ಮುಖಾಂತರ ಮಂಡ್ಯದ ಮಾಜಿ ಸಂಸದ ಪುಟ್ಟರಾಜು, ಸಾರಾ ಮಹೇಶ್, ಎಂಎಲ್ಸಿ ಭೋಜೇಗೌಡ, ಬಾಲಕೃಷ್ಣ ಅವರು ಕೂಡ ಭಾಗಿಯಾಗಿದ್ದಾರೆ. ಮಂಡ್ಯ ಈಗಾಗಲೇ ಸುಮಲತಾ ಅವರ ಅಂದ್ರೆ ಪಕ್ಷೇತರವಾಗಿರುವಂತಹ ಸಂಸದೆ ಸುಮಲತಾ ಅವರು ಬಿಜೆಪಿ ಕಡೆಗೆ ಸಪೋರ್ಟ್ ಕೊಟ್ಟರು ಕೂಡ ಏನ್ ಮಾಡ್ತಾರೆ ಅನ್ನುವಂಥದ್ದು ಒಂದು ಪ್ರಶ್ನೆ. ಮೈಸೂರು ಈಗಾಗಲೇ ಇದ್ದಾರೆ ಬಿಜೆಪಿ ಕಡೆ, ಅದನ್ನ ಬಿಡ್ಕೊಡುತ್ತಾ ಬಿಜೆಪಿ? ಹೀಗೆ ಅವರದ್ದೇ ಲೆಕ್ಕಾಚಾರದಲ್ಲಿ ಜೆಡಿಎಸ್ ಇದೆ, ಬಿಜೆಪಿ ಎಷ್ಟು ಬಿಡ್ಕೊಡುತ್ತೆ ಅನ್ನುವಂತಹ ಪ್ರಶ್ನೆ ಇನ್ನೂ ಕೂಡ ಇದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾರಾಯಣಗೌಡ ನೀಡ್ತಾರೆ. ನಾರಾಯಣಗೌಡ, MP ಎಲೆಕ್ಷನ್ಗೆ ಜೆಡಿಎಸ್ ಚಿಕ್ಕಮಗಳೂರು ನೀಡಿಬಿಟ್ಟಿದೆ. ಏನೆಲ್ಲ ಚರ್ಚೆ ಆಯಿತು, ಮೀಟಿಂಗ್ ಹೇಗೆ ನಡೀತಾ ಇದೆ, ಯಾರೆಲ್ಲ ಭಾಗಿಯಾಗಿದ್ದಾರೆ? ವಿದ್ಯಾ ಅಂತಂದರೆ ಈಗಾಗಲೇ ಲೋಕಸಭಾ ಚುನಾವಣೆಗೆ ದಿನಗಣನೆ ಆರಂಭ ಆಗಿರುವಂಥದ್ದು. ಹಾಗಾಗಿ ಈಗಾಗಲೇ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಸೋಲುಗಿರುವ ಲೆಕ್ಕಾಚಾರದಲ್ಲಿ ಅಂತಂದರೆ ಅಭ್ಯರ್ಥಿಗಳ ಆಯ್ಕೆಯಲ್ಲೂ ಕೂಡ ಒಂದು ಕಸರತ್ತು ನಡೆಸ್ತಿರುವಂಥದ್ದು. ಈ ಮಧ್ಯೆ ಬಿಜೆಪಿ ಜೊತೆ ಸಖ್ಯ ಬೆಳೆಸಿರುವಂಥ ಕುಮಾರಸ್ವಾಮಿ ಅವರು ಕೂಡ ಈಗ ಚಿಕ್ಕಮಗಳೂರಿನ ಮಲ್ಲೇನಹಳ್ಳಿ ಗ್ರಾಮದ ಒಂದು ರೆಸಾರ್ಟ್ ಏನು ಹನಿಡ್ಯೂ ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಿರುವಂಥದ್ದು. ಅಂತಂದರೆ ಮಂಡ್ಯ ಮತ್ತು ಮೈಸೂರು ಭಾಗದ ಟಿಕೆಟ್ ವಿಚಾರದಲ್ಲಿ ಚರ್ಚೆ ನಡೆಸ್ತಾ ಇರುವಂಥದ್ದು. ಯಾಕೆಂದರೆ ಈಗಾಗಲೇ ಮಂಡ್ಯ ಸಂಪೂರ್ಣವಾಗಿ JDSನ ಬದ್ಧಕೋಟೆ ಆಗಿರುವಂಥದ್ದು ಮತ್ತು ಮೈಸೂರು ಕೂಡ JDS ಬದ್ಧಕೋಟೆ ಆಗಿರುವಂಥದ್ದು. ಹಾಗಾಗಿ ಮಂಡ್ಯ ಮತ್ತು ಮೈಸೂರಿನ ಟಿಕೆಟನ್ನು ಬಿಜೆಪಿಗೆ ಕೊಡಬೇಕೋ ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲೂ ಕೂಡ ಅಲ್ಲಿನ ರಾಜಕೀಯ ವಾತಾವರಣದ ಸ್ಥಿತಿಗತಿಗಳ ಬಗ್ಗೆ ಚರ್ಚೆ ಮಾಡೋದಕ್ಕೂ ಕೂಡ ಕುಮಾರಸ್ವಾಮಿ ಅವರು ಚಿಕ್ಕಮಗಳೂರಿನ ಹನಿಡ್ಯೂ ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಿರುವಂಥದ್ದು. ನಿನ್ನೆ ಸಂಜೆನೇ ಬಂದಂಥ ಕುಮಾರಸ್ವಾಮಿ ಅವರಿಗೆ ಈಗಾಗಲೇ MLC ಭೋಜೇಗೌಡ ಆಗ್ಬೋದು ಮತ್ತು ಬಾಲಕೃಷ್ಣ, ಮಾಜಿ ಶಾಸಕ ಬಾಲಕೃಷ್ಣ, ಮಂಡ್ಯದ ಮಾಜಿ ಸಂಸದ ಪುಟ್ಟರಾಜು ಮತ್ತು ಮೈಸೂರಿನ ಸಾರಾ ಮಹೇಶ್, ಈ ಐವರು ಕೂಡ ಕುಮಾರಸ್ವಾಮಿ ಅವರ ಜೊತೆ ನಿನ್ನೆಯಿಂದಲೂ ಕೂಡ ಬಿಟ್ಟಿರುವಂಥದ್ದು. ಹಾಗಾಗಿ ಅಷ್ಟೇ ಅಲ್ಲದೆ ಇವತ್ತು ಮತ್ತಷ್ಟು ಮಂಡ್ಯ ನಾಯಕರು ಮತ್ತು ಮೈಸೂರು ಭಾಗದ JDS ನಾಯಕರು ಇವತ್ತು ಇದೇ ಒಂದು ರೆಸಾರ್ಟ್ನಲ್ಲಿ, ಏಕೆಂದರೆ ಕುಮಾರಸ್ವಾಮಿ ಅವರು ನಿನ್ನೆ ಬಂದಂಥವರು 2 ದಿನಗಳ ಕಾಲ ಇಲ್ಲೇ ವಾಸ್ತವ್ಯ ಹೂಡುವಂಥದ್ದು, ಜೊತೆಗೆ 10 ರೂಮನ್ನು ಬುಕ್ ಮಾಡಿರುವಂಥದ್ದು. ಹಾಗಾಗಿ ಇವತ್ತು ಮತ್ತು ನಾಳೆ ಕುಮಾರಸ್ವಾಮಿ ಅವರು ಇಲ್ಲೇ ಇರೋದ್ರಿಂದ ಮತ್ತಷ್ಟು ಮಂಡ್ಯ ಮತ್ತು ಮೈಸೂರು JDS ನಾಯಕರು ಮತ್ತಷ್ಟು ಜನ ಬರುವಂಥ ಸಾಧ್ಯತೆಯೂ ಇರುವಂಥದ್ದು. ಹಾಗಾಗಿ ಕುಮಾರಸ್ವಾಮಿ ಅವರು ಇವತ್ತು ಮತ್ತು ನಾಳೆ 2 ದಿನವೂ ಕೂಡ ಮಂಡ್ಯ ಮತ್ತು ಮೈಸೂರಿನ ರಾಜಕೀಯ ವಾತಾವರಣದ ಬಗ್ಗೆ ಅಂತಂದರೆ ಟಿಕೆಟ್ ಬಿಜೆಪಿ ಅವರಿಗೆ, ಯಾಕೆಂದರೆ ಈಗಾಗಲೇ ಬಿಜೆಪಿ ಅವರ ಜೊತೆ ಸಖ್ಯ ಬೆಳೆಸಿರೋದ್ರಿಂದ ಬಿಜೆಪಿ ಅವರು ಕೂಡ 28ಕ್ಕೆ 28 ಗೆಲ್ಲಬೇಕು ಅಂತ ಒಂದು ಆಶಯ ಇಟ್ಕೊಂಡಿರುವಂಥದ್ದು. ಬಿಜೆಪಿ ಜೊತೆ ಸಖ್ಯ ಬೆಳೆಸಿರೋದ್ರಿಂದ ಕುಮಾರಸ್ವಾಮಿ ಅವರು ಕೂಡ ಈಗಾಗಲೇ ಹೇಳಿಕೆ ಕೊಟ್ಟಿರುವಂಥದ್ದು 28 ಸ್ಥಾನಗಳನ್ನು ಕೂಡ ಗೆಲ್ಲಬೇಕು ಅಂತ. ಅದರಲ್ಲಿ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಇನ್ನೂ ಒಂದು ಒಮ್ಮತದ ನಿರ್ಣಯಕ್ಕೆ ಬರ್ದಲೇ ಇದ್ರೂ ಕೂಡ